ಬೆಳಗಾವಿಯಲ್ಲಿ ಏನು ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಏನು ರಾಜ್ಯ ಸರ್ಕಾರ ಏನು ಹೋರಾಟನ ಮಾಡಿದ್ದು, ಆ ಒಂದು ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ನ ಸಮಾವೇಶದಲ್ಲಿ BJPಯ ಕೆಲವರು ಕಿಡಿಗೇಡಿಗಳು ಧಿಕ್ಕಾರ ಕೂಗಿದ್ರು ಮುಖ್ಯಮಂತ್ರಿಗಳ ವಿರುದ್ಧ ಅಂತೇಳಿ. ಮುಖ್ಯಮಂತ್ರಿಗಳು ಸಿಟ್ಟಾಗಿದ್ದು SP ಕರೆದು ಗರಂ ಆಗಿದ್ದು, ಕೈ ಎತ್ತಿದ್ದು ಎಲ್ಲೋ ಒಂದು ಕಡೆ ನಾವೆಲ್ಲ ಒಂದು ನ್ಯೂಸ್ ಪೇಪರು ಮತ್ತು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಸಂಯಮ ಇರಬೇಕು. ಸರ್ಕಾರಿಯ ಒಂದು ಅಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಚೌಕಟ್ಟು ಇರುತ್ತೆ. ಒಂದು ಮುಖ್ಯಮಂತ್ರಿಗಳು ಕಾನೂನಲ್ಲಿ ಎಲ್ರಿಗೂ, ಸಂವಿಧಾನದಲ್ಲಿ ಎಲ್ರಿಗೂ ಒಂದೇ, ಮುಖ್ಯಮಂತ್ರಿಗಳಿಗೂ ಸಂವಿಧಾನ ಒಂದೇ, ಪ್ರಜೆಗಳಿಗೂ ಸಂವಿಧಾನ ಒಂದೇ. ಮತದಾರರನ್ನ ಎಲ್ಲೋ ಒಂದು ಕಡೆ ನಾವು ಹಾಕಿದಂಥ ಭಿಕ್ಷೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡದಿರೋದು, ಎಲ್ಲೋ ಒಂದು ಕಡೆ ನಾಚಿಕೆ ಹಿಡಿದ, ಎಲ್ಲೋ ಒಂದು ಕಡೆ ತಪ್ಪಾಗಿರುವುದು. ಕರೆದಿ ಕಿವಿ ಮಾತು ಹೇಳಬೇಕು ಮತ್ತು ಬುದ್ಧಿ ಮಾತು ಹೇಳಬೇಕು. ಅದು ಬಿಟ್ಟು ಕೈ ಎತ್ತೋದು ಯಾವ ಸಂಯಮ? ಇವತ್ತು ನಾವು ಕಷ್ಟ ಅಂತ ಹೋದರೆ ವಿಧಾನಸೌಧಕ್ಕೆ ಹೋಗಿ ಕುತ್ಕೊಂಡು ಮುಖ್ಯಮಂತ್ರಿಗಳನ್ನ ಕೇಳಲ್ಲ. ನಾವೇನು ಸಮಸ್ಯೆಗಳಿದ್ರೆ ಮಾತ್ರ ಮುಖ್ಯಮಂತ್ರಿಗಳನ್ನ ಕೇಳ್ತೀವಿ. ನಮಗೇನಾದರೂ ತೊಂದರೆ ಆಗ್ತಿದೆ, ಹಳ್ಳಿಗಾಡಲ್ಲಿ ಏನಾದರೂ ಕಿತ್ತಾಟಗಳಾಗ್ತಿದೆ, ಏನಾದರೂ ಸಮಸ್ಯೆಗಳಾಗ್ತಿದೆ, ಜಮೀನು ವಿಚಾರ ಆಗಲಿ, ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಹೊಡೆದಾಟಗಳಾಗಲಿ, ನೀರಿನ ವಿಚಾರಕ್ಕೆ ಹೊಡೆದಾಟಗಳಾಗಲಿ, ಏನೇ ಗಲಾಟೆಗಳಾದರೂ ಹಳ್ಳಿಗಾಡಿನ ನನ್ನ ಪುಣ್ಯಾತ್ಮ ತಂದೆ ತಾಯಿಗಳು ಹೋಗೋದು ಯಾರ ಥರ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಗಳನ್ನ ಕೊಟ್ಟು ಬಗೆಹರಿಸ್ಕೋತಾರೆ. ಅದು ಮುಖ್ಯಮಂತ್ರಿಗಳ ಹತ್ರ ಹೋಗಲ್ಲ. ಸಮಸ್ಯೆ ಇದ್ದರೆ ಮಾತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನ್ಯಾಯವನ್ನು ಕಾಪಾಡುವಂಥ ದಕ್ಷ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ. ಸಾಂಗ್ಲಿಯಾನ, DK ರವಿ, ಎಷ್ಟೆಷ್ಟು ರವಿ ಮೊಟ್ಟಣ್ಣ, ಎಷ್ಟೆಷ್ಟು ಅಣ್ಣಾಮಲೈ, ಎಷ್ಟೆಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಹುಟ್ಟಿದಂಥ ಭೂಮಿ ಇದು. ಇಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ನಾಚಿಕೆಗೆಡುತನ ಆಗಬೇಕು. ಮುಖ್ಯಮಂತ್ರಿಗಳು ಏನಾದರೂ ತಪ್ಪು ಮಾಡಿದ್ರೆ ಏನು ಪ್ರಜೆಗಳು ಕೈ ಪ್ರಶ್ನೆ ಮಾಡುವಂಥ ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ. ಮುಖ್ಯಮಂತ್ರಿಗಳು ಒಂದು ಸಮಾವೇಶದಲ್ಲಿ ಜನಗಳ ಮುಂದೆನೇ ಏನಾದರೂ SP ತಪ್ಪು ಮಾಡಿದರೆ ಅವ್ರಿಗೆ ಆಕ್ಷನ್ ತೊಗೋಬೇಕು. ಅದು ಬಿಟ್ಟು ಬೃಹತ್ ಸಮಾವೇಶದಲ್ಲಿ ಆ ರೀತಿ ನಡ್ಕೊಂಡಿದ್ದು ಎಲ್ಲೋ ಒಂದು ಕಡೆ ನಾಚಿಕೆಗೆಡ್ತನ, ನನ್ನದೊಂದು ಧಿಕ್ಕಾರ. ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಒಂದೇ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಸಂಯಮದಿಂದ ನಡ್ಕೋಬೇಕು. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಉಳಿಸಬೇಕು. ಇವತ್ತು ನಮ್ಮ ಒಂದು ಕರ್ನಾಟಕ ಪೊಲೀಸ್ಗೆ ಅದಕ್ಕೆ ಆದಂಥ ಒಂದು ಇಡೀ ಹೊರ ರಾಜ್ಯಗಳಲ್ಲಿ, ಹೊರ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಗೌರವ ಕೊಡ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ನಾಡಿನ ದೊರೆನೇ ಈ ರೀತಿ ಅವಮಾನ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಿಮ್ಮ ಸಮಾವೇಶಗಳಲ್ಲಿ ಏನಾದರೂ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಚೌಕಟ್ಟು ಏನಿದೆ, ಅಲ್ಲಿ ತೊಂದರೆ ಏನಿದೆ, ಅದನ್ನ ಬಗೆಹರಿಸ್ಕೋಬೇಕು ಕೂತ್ಕೊಂಡು. ಅದು ಬಿಟ್ಟು SP ಮೇಲೆ ಗರಂ ಆಗಿ ಕೈ ಎತ್ತೋದು ಯಾವ ನ್ಯಾಯ? ಇಡೀ ಒಂದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡೋವಂಥದ್ದು ಇಂಥ ಒಂದು ವ್ಯವಸ್ಥೆಯಲ್ಲಿ ರಾಜ್ಯದ 6 ಕೋಟಿ ಜನತೆಗೆ ಯಾವ ರೀತಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ಉತ್ತರ ಕೊಡ್ತಿದ್ದೀರಾ? ಪ್ರಶ್ನೆಗಳು ಜನಸಾಮಾನ್ಯರು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ವಿಡಿಯೋಗಳನ್ನ ಮಾಡಿ ಮುಖ್ಯಮಂತ್ರಿಗಳು ಈ ಥರ ಮಾಡಿದ್ದಾರೆ ಅಂಥೇಳಿ ಎಲ್ಲ ಒಂದು ಇಡೀ ಒಂದು ವ್ಯವಸ್ಥೆಯಲ್ಲಿ ಈ ಮುಖ್ಯಮಂತ್ರಿಗಳ ನಡವಳಿಕೆಗೆ ಧಿಕ್ಕಾರ ಅಂತೇಳಿ ನಡೀತಿದೆ. ಎಲ್ಲೋ ಒಂದು ಕಡೆ ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ವಿಡಿಯೋ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳ ನಡವಳಿಕೆ ಮುಂದಿನ ದಿನಗಳಲ್ಲಿ ತಿದ್ಕೋಬೇಕು. ಪೊಲೀಸ್ ಇಲಾಖೆಗೆ ಗೌರವ ಕೊಡಬೇಕು. ಪೊಲೀಸ್ ಇಲಾಖೆಗೆ ಅದಕ್ಕೆ ಆದಂಥ ಒಂದು ಸಂಯಮ ಇದೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನ ನಡೆಸ್ಕೊಳ್ಳುವಂಥ ಸಂದರ್ಭದಲ್ಲಿ, ಸರ್ಕಾರಿ ಅಧಿಕಾರಿಗಳನ್ನ ನಡೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಬೇಕಂತೇಳಿ ನಾನು ಒಂದು ಲೈವ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತಾಡೋದು.